ಒಂದು ಬಾಣಲಿ ಇಟ್ಕೊಂಡು 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕಿವಾಗ ಉದ್ದಿನ ಬೇಳೆ ಹಾಕ್ಕೋತಾ ಇದ್ದೀನಿ. ಉದ್ದಿನ ಬೇಳೆನ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಆನಂತರ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆನೂ ಕೂಡ ಲೈಟಾಗಿ ಚಟಪಟ ಅನ್ನೋ ತರ ಫ್ರೈ ಆಗ್ಲಿ. ಆನಂತರ ಸ್ವಲ್ಪ ಅರಿಶಿಣ, ಆಮೇಲೆ ಹಸಿಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನ ನೀವು ಹಾಕ್ಕೋಬಹುದು. ನಾವು ಸ್ವಲ್ಪ ಲೈಟಾಗಿ ಖಾರ ತಿನ್ನೋದ್ರಿಂದ ಸ್ವಲ್ಪ ಹಸಿಮೆಣಸು ಹಾಕ್ಕೊಂಡಿದ್ದೀನಿ ನಾನು. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಲೈಟಾಗಿ ಬ್ರೌನ್ ಫ್ರೈ ಆಗ್ಲಿ. ಅದಕ್ಕೆ ನಾವು ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ಳೋಣ. ಈಗ ಟೊಮೆಟೊ ಕೂಡ ಲೈಟಾಗಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಆಯಿಲ್‌ನ ಅಂಶ ಬಿಟ್ಕೊಳ್ಳಿ. ಕ್ಯಾರೆಟು ನೆಕ್ಸ್ಟ್ ನಾವು ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್‌ಫುಲ್ ಆಗೂ ಇರತ್ತೆ ಕ್ಯಾರೆಟ್ ಹಾಕೋದ್ರಿಂದ. ನೋಡಕ್ಕೂ ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟು ಹಾಗೆ ಇರುತ್ತೆ. ತರಕಾರಿ ಕೂಡ ಬಾಡಿ ದೇಹಕ್ಕೆ ಹೋಗುತ್ತೆ ಅದಕ್ಕೋಸ್ಕರ. ಈಗ ನಾನು ಲೈಟಾಗಿ ಫ್ರೈ ಆದ ತಕ್ಷಣ ನಾನು 3 ಬೌಲ್ ಆಗುವಷ್ಟು ಅವಲಕ್ಕಿನ ಹಾಕ್ಕೋತಾ ಇದ್ದೀನಿ. ನಾನು ಮೊದ್ಲೇನೆ ಅವಲಕ್ಕಿನ ಸ್ವಲ್ಪ ನೀರು ಮತ್ತೆ ಉಪ್ಪು ಮತ್ತೆ ಸಕ್ಕರೆ ಹಾಕ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಅದೇ ಅವಲಕ್ಕಿನ ನಾನಿವಾಗ ಬಾಣ್ಲಿಗೆ ಹಾಕ್ಕೊಂಡು ಎಲ್ಲಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಹಾಕಿದ ನಂತರ ತುಂಬಾ ಟೈಮು ನಾವು ಫ್ರೈ ಮಾಡಬಾರ್ದು. ಈಗ ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಅದು ತೆಂಗಿನಕಾಯಿ ಆಪ್ಷನಲ್ಲು. ಬೇಕಿದ್ರೆ ಹಾಕ್ಕೋಬಹುದು. ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಅವಲಕ್ಕಿ ಪೋಹ ರೆಡಿ ಆಗಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡ್ತಿದ್ದಾನೆ ನನ್ ಮಗ. ಸೂಪರ್